ಕಾಂಗ್ರೆಸ್ನಲ್ಲಿ ದಾವಣಗೆರೆಯ ಕಿಚ್ಚು ಇನ್ನೂ ಕೂಡ ಆರಿಲ್ಲ. ಸಿಎಂ ಅಸಹಾಯಕತೆಯ ಸ್ಥಿತಿ ಬಗ್ಗೆ ಕೆಎನ್ ರಾಜಣ್ಣ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ರು. ಸಿಎಂ ತಟಸ್ಥ ನಿಲುವು ತಾಳ್ತಿದ್ದಾರೆ, ಇದು ಸರಿ ಇಲ್ಲ ಅಂತ ಕೆಎನ್ ರಾಜಣ್ಣ ಹೇಳಿದ್ರು. ರಾಜಣ್ಣ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ತಾ ಇಲ್ಲ, ತಟಸ್ಥ ನಿಲುವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರು ಕೆಎನ್ ರಾಜಣ್ಣ. ಸಿಎಂ ತಟಸ್ಥ ನಿಲುವು ತಾಳ್ತಿದ್ದಾರೆ, ಇದು ಸರಿ ಇಲ್ಲ ಎಂದಿದ್ದ ರಾಜಣ್ಣ ಹೇಳಿಕೆ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣನ ಕರೆದು ಮಾತನಾಡಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಿನ್ನೆ ರಾತ್ರಿಯೇ ರಾಜಣ್ಣನನ್ನ ಕರೆದು ಮಾತನಾಡಿದ್ದೇನೆ ಹೇಳ್ತಾ ಇರುವಂತದ್ದು. ಈಗಾಗಲೇ ಸಿಎಂ ತಟಸ್ಥ ನಿಲುವನ್ನ ತಾಳ್ತಿದ್ದಾರೆ ಅಂತ ಕೆಎನ್ ರಾಜಣ್ಣ ಅಸಮಾಧಾನವನ್ನ ಹೊರಹಾಕಿದ್ರು. ಇದು ಸರಿ ಇಲ್ಲ ಅಂತ ಕೂಡ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ರಾಜಣ್ಣನ ಕರೆದು ಮಾತನಾಡಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಇದೀಗ ಹೇಳಿದ್ದಾರೆ. ಸಿಎಂ ಇಲ್ವಂತೆ ಸರ್, ಈಗ ಅಸಹಾಯಕರಾಗಿದ್ದಾರೆ. ನಿನ್ನೆ ಕರೆದು ಮಾತಾಡಿದ್ದೀನಿ. ಓಕೆ ಸರ್. ಸಿಎಂ ಇಲ್ವಂತೆ ಸರ್, ಈಗ ಅಸಹಾಯಕರಾಗಿದ್ದಾರೆ. ನಿನ್ನೆ ಕರೆದು ಮಾತಾಡಿದ್ದೀನಿ. ಓಕೆ ಸರ್. ಸಿಎಂ ಇಲ್ವಂತೆ ಸರ್, ಈಗ ಅಸಹಾಯಕರಾಗಿದ್ದಾರೆ. ನಿನ್ನೆ ಕರೆದು ಮಾತಾಡಿದ್ದೀನಿ. ಓಕೆ ಸರ್. ನಿನ್ನೆ ರಾತ್ರಿಯೇ ನಾನು ಕೆಎನ್ ರಾಜಣ್ಣ ಅವರನ್ನ ಕರೆಸಿ ಮಾತನಾಡಿದ್ದೇನೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು. ಆದ್ರೆ ಕೆಎನ್ ರಾಜಣ್ಣ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಏನು ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದಿಂದ ಕೆಲವರನ್ನ ಅಮಾನತು ಮಾಡಲಾಗ್ತಾ ಇತ್ತು. ಈ ಕುರಿತಾಗಿ ಸಿಎಂ ಸಿದ್ದರಾಮಯ್ಯನವರು ಯಾಕೆ ಯಾವ ನಿಲುವನ್ನು ಕೂಡ ತೆಗೆದುಕೊಳ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಿದ್ದಂಥದ್ದು. ಎಸ್ ನೋಡಿ, ಕೆಎನ್ ರಾಜಣ್ಣ ಒಂದ್ ಕಡೆನಲ್ಲಿ ಅಸಮಾಧಾನವನ್ನ ಹೊರಹಾಕ್ತಾ ಇದ್ರು. ಈ ಕುರಿತಾಗಿ ಯಾವುದೇ ರೀತಿಯಾದಂತಹ ಡಿಸಿಷನ್ ಅನ್ನ ತೆಗೆದುಕೊಳ್ತಾ ಇಲ್ಲ, ನಿಲುವನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಕೆಎನ್ ರಾಜಣ್ಣ ಹೇಳಿದಂಥದ್ದು. ಹಾಗಾದ್ರೆ ನಿನ್ನೆ ರಾಜಣ್ಣ ಏನ್ ಮಾತನಾಡಿದ್ರು ನೋಡ್ಕೊಂಡ್ ಬರೋಣ ಬನ್ನಿ. ಯಾರೆಲ್ಲ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಾರೆ, ಮತ್ತೆ ಪಕ್ಷದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನುಕೂಲಗಳು ಆಗಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತಕ್ಕಂಥ ಅವರ ಮೇಲೆ ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ. ಅವ್ರುಗಳೆಲ್ಲ ಈ ಥರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ, ಅದೊಂದು ನಮಗೆ ಬೇಸರದ ಸಂಗತಿ. ಕಟ್ಟಾಕವರು ಬಿಟ್ಟವರು ಯಾರಿಗೆ ಗೊತ್ತಿರಿ? ಕಟ್ಟಾಕಕ್ಕೇನು ಕೋಣನ ಕುರಿನ ಏನು ಕಟ್ಟಾಕಕ್ಕೆ ಗೊತ್ತಾಯ್ತಾ? ಕೋಣನೂ ಅಲ್ಲ ಕುರಿನೂ ಅಲ್ಲ ಕಟ್ಟಾಕಕ್ಕೆ. ಅಸಹಾಯಕರಲ್ಲ, ಅದೇನೋ ಅವ್ರಿಗೇನೊಂದು ಯಾವ ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿನ ನಾವು ನಿರೀಕ್ಷೆ ಮಾಡಿಲ್ಲ. ಸಿದ್ದರಾಮಯ್ಯನವರಿಗೆ ಯಾವ ಕಂಪಲ್ಷನ್ಸ್ ಇದಾವೋ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ನಾವು ತಿಳ್ಕೊಬೋದು, ಅವ್ರೇನು ಹೇಳೋದಿಲ್ಲ. ಅದಕ್ಕೋಸ್ಕರ ಅದು ಅವ್ರು ಯಾವ ಕಂಪಲ್ಷನ್ ಇಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ಸಿಎಂ ಇಲ್ವಂತೆ ಸರ್, ಈಗ ಅಸಹಾಯಕರಾಗಿದ್ದಾರೆ. ನಿನ್ನೆ ಕರೆದು ಮಾತಾಡಿದ್ದೀನಿ. ಓಕೆ ಸರ್. ಸಿಎಂ ಇಲ್ವಂತೆ ಸರ್, ಈಗ ಅಸಹಾಯಕರಾಗಿದ್ದಾರೆ. ನಿನ್ನೆ ಕರೆದು ಮಾತಾಡಿದ್ದೀನಿ. ಓಕೆ ಸರ್. ಸಿಎಂ ಇಲ್ವಂತೆ ಸರ್, ಈಗ ಅಸಹಾಯಕರಾಗಿದ್ದಾರೆ. ಎಸ್ ನೋಡಿ, ನಿನ್ನೆ ಕೆಎನ್ ರಾಜಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಂಥದ್ದು. ಒಂದ್ ಕಡೆನಲ್ಲಿ ನಜೀರು, ಇನ್ನೊಂದ್ ಕಡೆನಲ್ಲಿ ಜಬ್ಬಾರು, ಇಬ್ಬರನ್ನು ಕೂಡ ಅಮಾನತು ಮಾಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ತಾ ಇರಲಿಲ್ಲ, ಮಾತನಾಡ್ತಾ ಇರಲಿಲ್ಲ. ಜೊತೆಯಲ್ಲಿ ಹೈಕಮಾಂಡ್ ಏನಾದ್ರೂ ಸಿಎಂ ಸಿದ್ದರಾಮಯ್ಯನವ್ರನ್ನ ಕಟ್ಟಾಕಿತ್ತ, ಹಾಗಾಗಿ ಮಾತನಾಡ್ತಾ ಇರಲಿಲ್ವಾ, ಏನಾಗಿತ್ತು, ಅವರು ತಟಸ್ಥ ನಿಲುವನ್ನ ತೆಗೆದುಕೊಳ್ಳಬಾರ್ದಿತ್ತು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಅವರು ಮಾತನಾಡಿದ್ರು ನಿನ್ನೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಇಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಂಥದ್ದು. ಹಾಗೇನಿಲ್ಲ, ನಾನು ರಾಜಣ್ಣ ಅವರನ್ನ ಕರೆದು ಮಾತನಾಡಿದ್ದೇನೆ, ನೆನ್ನೆ ರಾತ್ರಿನೇ ಕೆಎನ್ ರಾಜಣ್ಣ ಅವರು ಬಂದಿದ್ರು, ಈ ಸಂದರ್ಭದಲ್ಲಿ ನಾವು ಮಾತನಾಡಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ದಾವಣಗೆರೆಯಲ್ಲಿ ಆದಂತಹ ಬೈ ಎಲೆಕ್ಷನ್ ಒಂದು ಕಿಚ್ಚೇನಿತ್ತು, ಅದಿನ್ನೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಆರ್ತಾ ಇಲ್ಲ.